ಪಂಜಾಬ್ ನಡುವಿನ ಮ್ಯಾಚ್ ಮುಗಿದ ಮೇಲೆ ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್ ವಿಡಿಯೋ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಶ್ರೇಯಸ್ ಅಯ್ಯರ್ನ ಕಿಚ್ಚಾಯಿಸಿದ್ದೇ ಫುಲ್ ಟ್ರೆಂಡಿಂಗ್ನಲ್ಲಿದೆ. ಹಾಗಂತ ವಿರಾಟ್ ಕೊಹ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಇದೇನು ಮೊದಲೇನಲ್ಲ. ಈ ಸೀಸನ್ IPLನಲ್ಲಿ ಸಾಕಷ್ಟು ಸಲ ಅಗ್ರೆಸಿವ್ ಇಂಟೆಂಟ್ನಲ್ಲೇ ರಿಯಾಕ್ಟ್ ಮಾಡಿದ್ದಾರೆ. ಆದರೂ ಈಗ ಯಾಕೆ ಇದು ಇಷ್ಟೊಂದು ಸದ್ದು ಮಾಡ್ತಾ ಇದೆ? ಕೊಹ್ಲಿ ಬಗ್ಗೆ ಪರ ವಿರೋಧದ ಚರ್ಚೆ ಏನು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ ಮೈದಾನಕ್ಕೆ ಇಳಿದಿದ್ದಾರೆ ಅಂದರೆ ಆಫ್ಟರ್ ದಿ ಮ್ಯಾಚ್ ಒಂದಷ್ಟು ಫೋಟೋಸ್, ಒಂದಷ್ಟು ವಿಡಿಯೋಸ್ ವೈರಲ್ ಆಗ್ತಾ ಇರುತ್ತೆ. ಅದು ಟೀಮ್ ಇಂಡಿಯಾ ಪರನೇ ಇರಲಿ ಅಥವಾ IPL ಅಂಗಳವೇ ಆಗಿರಲಿ, ಕೊಹ್ಲಿ ಫುಲ್ ಸಿಟ್ಟಲ್ಲಿ ಇರೋದು, ಇಲ್ಲ ಇಮಿಟೇಟ್ ಮಾಡೋದು, ಇಲ್ಲ ಕೌಂಟರ್ ಕೊಡೋದು, ಹೀಗೆ ಮೋಸ್ಟ್ ಆಫ್ ದಿ ಟೈಮ್ ಕ್ಯಾಮ್ರಾಮನ್ ಕೂಡ ಕೊಹ್ಲಿ ಮೇಲೆಯೇ ಫೋಕಸ್ ಮಾಡ್ತಾ ಇರ್ತಾರೆ. ಇದೀಗ ಪಂಜಾಬ್ ವಿರುದ್ಧದ ಮ್ಯಾಚಲ್ಲಿ ಕೊಹ್ಲಿ ಮಾಡಿದ ಸೆಲೆಬ್ರೇಷನ್ನೇ ಸಖತ್ ವೈರಲ್ ಆಗಿದೆ. ಸೋತ ಟೀಮ್ ಕಿಚಾಯಿಸಿದ್ರ, ಕೊಹ್ಲಿ ಮೇಲೆ ಸಿಟ್ಟಾದ ಫ್ಯಾನ್ಸ್. ದೇವದತ್ ಪಡಿಕ್ಕಲ್ ಹಾಗೆ ವಿರಾಟ್ ಕೊಹ್ಲಿ ಶತಕದ ಜೊತೆಯಾಟ ಆಡುವ ಮೂಲಕ ತವರಿನಲ್ಲೇ ಪಂಜಾಬ್ ತಂಡವನ್ನ ಸೋಲಿಸಿದ್ರು. ಜಿತೇಶ್ ಶರ್ಮಾ ಸಿಕ್ಸರ್ ಮೂಲಕ ಮ್ಯಾಚ್ ಫಿನಿಶ್ ಮಾಡ್ತಾ ಇದ್ದಂತೆ ಮತ್ತೊಂದು ತುದಿ ಕ್ರೀಸ್ನಲ್ಲಿದ್ದಂಥ ವಿರಾಟ್ ಕೊಹ್ಲಿ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಅವರ ಕಡೆ ತಿರುಗಿ ಅಣಕಿಸುವಂತೆ ಸೆಲೆಬ್ರೇಟ್ ಮಾಡಿದ್ರು. ಮೊದಲೇ ಸೋಲಿನ ಸಿಟ್ಟಲ್ಲಿದ್ದಂಥ ಶ್ರೇಯಸ್ ಕೊಹ್ಲಿ ಅವರ ಬಳಿ ಬಂದು ಏನನ್ನೋ ಹೇಳಿದ್ರು. ಆದರೆ ಫುಲ್ ಹ್ಯಾಪಿ ಮೂಡ್ನಲ್ಲಿದ್ದಂಥ ಕೊಹ್ಲಿ ನಗುತ್ತಲೇ ಅಲ್ಲಿಂದ ತೆರಳಿದ್ರು. ಕೊಹ್ಲಿ ಅವರ ಇದೇ ವರ್ತನೆಗೆ ಕೆಲವರು ಕಿಡಿಕಾರ್ತಾ ಇದ್ದಾರೆ. ಸೋತ ತಂಡದ ಎದುರು ಹೀಗೆ ಅಣಕಿಸೋದು ಸರಿಯಲ್ಲ, ಇದು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಘನತೆ ತರಲ್ಲ ಎಂದಿದ್ದಾರೆ. ಆದರೆ ಇನ್ನೂ ಕೆಲವರು ಕೊಹ್ಲಿ ಇರೋದೇ ಹಾಗೆ, ಅವರಿಗೆ ಯಾವುದನ್ನು ಇಟ್ಕೊಂಡು ರೂಢಿ ಇಲ್ಲ, ಕರ್ಮ ಬಿಟ್ಟರು ಕೊಹ್ಲಿ ಬಿಡಲ್ಲ, ಬೆಂಗಳೂರಲ್ಲಿ ಸೋಲಿಸಿದ್ದಕ್ಕೆ ಪಂಜಾಬ್ನಲ್ಲಿ ಸೋಲಿಸಿ ತಿರುಗೇಟು ಕೊಟ್ಟಿದ್ದಾರೆ ಅಷ್ಟೇ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಲೆಡ್ಜಿಂಗ್ಗೆ ಯತ್ನಿಸಿದ ಬ್ರಾರ್ಗೆ ಮೈದಾನದಲ್ಲೇ ಟಾಂಟ್. ಪಂಜಾಬ್ ವಿರುದ್ಧದ ಮ್ಯಾಚಲ್ಲಿ ಮತ್ತೊಂದು ಇನ್ಸಿಡೆಂಟ್ ನಡೆದಿದೆ. ಪಂಜಾಬ್ ತಂಡದ ಸ್ಪಿನ್ನರ್ ಹರ್ಪ್ರೀತ್ ಬ್ರಾರ್ ವಿರಾಟ್ ಕೊಹ್ಲಿ ಅವರನ್ನ ಔಟ್ ಮಾಡೋಕೆ ಸರ್ಕಸ್ ಮಾಡ್ತಾ ಇದ್ರು. ಆದರೆ ಕೊಹ್ಲಿ ಅದ್ಯಾವುದಕ್ಕೂ ಜಗದೆ ಬ್ಯಾಟಿಂಗ್ ಮಾಡ್ತಾ ಇದ್ರು. ಈ ವೇಳೆ ಸ್ಟ್ರೈಕರ್ನಲ್ಲಿದ್ದಂಥ ವಿರಾಟ್ ಕೊಹ್ಲಿ ಅವರನ್ನ ಬ್ರಾರ್ ಸ್ಲೆಡ್ಜ್ ಮಾಡೋಕೆ ಮುಂದಾಗಿದ್ರು. ಈ ವೇಳೆ ಬ್ರಾರ್ಗೆ ಸಖತ್ತಾಗಿ ಕೌಂಟರ್ ಕೊಟ್ಟ ಕೊಹ್ಲಿ, 20 ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದ್ದೇನೆ, ನಿನ್ನ ಕೋಚ್ ಕೂಡ ನನಗೆ ಗೊತ್ತಿದೆ, ಚಿಲ್ಲರೆ ಬಾಲ್ಗಳಿಗೆಲ್ಲ ಔಟ್ ಆಗಲ್ಲ ಎಂದಿದ್ದಾರೆ. ಕೊಹ್ಲಿ ಮತ್ತು ಬ್ರಾರ್ ನಡುವಿನ ಮಾತುಕತೆ ಸ್ಟಂಪ್ ಮೈಕ್ನಲ್ಲಿ ದಾಖಲಾಗಿದ್ದು ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಬಟ್ ವಿಷಯ ಏನಂದ್ರೆ, ಈ ಕಿತ್ತಾಟ ಏನಿದ್ರು ಮ್ಯಾಚ್ ಟೈಮಲ್ಲಿ ಅಷ್ಟೇ ಅಂತ. ಆಟ ಎಲ್ಲ ಮುಗಿದ ಮೇಲೆ ಹರ್ಪ್ರೀತ್ ಬ್ರಾರ್ ಹಾಗೆ ಕೊಹ್ಲಿ ಭೇಟಿಯಾಗಿದ್ದಾರೆ. ಈ ವೇಳೆ ಕೊಹ್ಲಿ ಮತ್ತು ಬ್ರಾರ್ ಅವರ ಕಾಲೆಳಿತಾ ಇರುವ ವಿಡಿಯೋವನ್ನ ಪಂಜಾಬ್ ಕಿಂಗ್ಸ್ ತಂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ. ಇನ್ನು ಇಷ್ಟೇ ಅಲ್ಲದೆ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ RCB ಗೆದ್ದ ಮೇಲೆ ಫುಲ್ ಅಗ್ರೆಸಿವ್ ಆಗಿಯೇ ಕೊಹ್ಲಿ ಸಂಭ್ರಮಾಚರಿಸಿದ್ರು. ಒಂದ್ ಕಡೆ ಹಾರ್ದಿಕ್ ಪಾಂಡ್ಯ ಹಾಗೆ ರೋಹಿತ್ ಶರ್ಮಾ ಸೈಲೆಂಟ್ ಆಗಿ ಕುಳಿತಿದ್ರೆ, ಮ್ಯಾಚ್ ವಿನ್ನಿಂಗ್ ಮೂಲಕ ಕೊಹ್ಲಿ ಸಂಭ್ರಮಾಚರಿಸಿದ್ರು. ಹೀಗೆ ಪ್ರತಿ ಪಂದ್ಯದ ವೇಳೆ RCB ಪರ ಬೌಲರ್ಗಳು ವಿಕೆಟ್ ಅನ್ನ ತೆಗೆದಾಗ ಬ್ಯಾಟಿಂಗ್ ನಲ್ಲಿ ತಮ್ಮ ಪಾರ್ಟ್ನರ್ 6-4 ಬಾರಿಸುವಾಗಲೂ ಕೂಡ ಅಷ್ಟೇ ಅತಿರೇಕದಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ಕೊಹ್ಲಿ. ತಮ್ಮ ಆಕ್ರಮಣಕಾರಿ ವರ್ತನೆ ಬಗ್ಗೆ ಮಾತನಾಡಿರುವಂತ ಕೊಹ್ಲಿ, ಇದೆಲ್ಲ ಆರಂಭದಲ್ಲಿ ನನಗೆ ಕಷ್ಟ ಅನಿಸ್ತಾ ಇತ್ತು, ಆದ್ರೆ ಈಗ ಆ ಥರ ಸೆಲೆಬ್ರೇಟ್ ಮಾಡೋದ್ರಿಂದಲೇ ಶಾಂತತೆ ಸಿಗುತ್ತೆ ಎಂದಿದ್ದಾರೆ. ಬಟ್ ವಿರಾಟ್ ಆನ್ ಫೀಲ್ಡ್ ನಲ್ಲಿ ಎಷ್ಟೇ ರಿಯಾಕ್ಟ್ ಮಾಡಿದ್ರು ಕೂಡ ಆಫ್ ದಿ ಫೀಲ್ಡ್ ನಲ್ಲಿ ಎಲ್ಲರ ಜೊತೆಯೂ ಕೂಡ ಫ್ರೆಂಡ್ಲಿ ಆಗಿ ಮೂವ್ ಆಗ್ತಾರೆ. ಆಟದ ಟೈಮಲ್ಲಿ ಆ ಕ್ಷಣಕ್ಕಷ್ಟೇ ತಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೆ. ಸೊ ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ ಸೆಲೆಬ್ರೇಷನ್ ನಿಮಗೂ ಕೂಡ ಇಷ್ಟ ಆಗುತ್ತಾ, ಅಥವಾ ಕೂಲ್ ಅಂಡ್ ಕಾಮ್ ಆಗಿ ಕ್ರಿಕೆಟ್ ಆಡಿದ್ರೆ ಇಷ್ಟ ಆಗ್ತಾರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.